ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ಶನಿವಾರದ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆ 4 ಗಂಟೆಯಿಂದನೇ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಂದು ಇಡೀ ದಿನದ ಕೆಲಸ ಯಾವ ರೀತಿಯಾಗಿರುತ್ತೆ, ಅದ್ರ ಜೊತೆಗೆ ಪೂಜೆ ಆಗಿರ್ಬೋದು, ಅದಕ್ಕೆ ಪ್ರಸಾದ ಯಾವ ರೀತಿ ಮಾಡ್ಕೊಳ್ತೀನಿ, ಜೊತೆಗೆ ಮನೆ ಚಿಕ್ಕ ಪುಟ್ಟ ಕೆಲಸಗಳು ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಬೆಳಗ್ಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಆಗಿದೆ. ಈಗಲೇ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಫಸ್ಟು ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಆನಂತರ ಮೊದಲು ಮಾಡುವಂಥ ಕೆಲಸನೇ ಹೊರಗಡೆ ಗುಡಿಸಿ ಒರೆಸೋವಂಥದ್ದು. ಈ ರೀತಿ ಮಾಡಿಕೊಂಡು ಒಳಗಡೆ ಹೋಗಿಬಿಟ್ರೆ ಇನ್ನು ಉಳಿದಿರೋವಂಥ ಕೆಲಸಗಳನ್ನು ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಅಂದರೆ ಹೊರಗಡೆ ಕೆಲಸ ಮುಗ್ದಿದೆಯಲ್ಲ ಅಂಥೇಳಿ ನೆಮ್ಮದಿಯಾಗಿ ಉಳಿದಿರೋವಂಥ ಕೆಲಸನ ಆರಾಮಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲು ನಾನು ಹೊರಗಡೆ ಎಲ್ಲ ನಿನ್ನೆ ಏನು ರಂಗೋಲಿ ಹಾಕಿದ್ದೆ ಅದೆಲ್ಲ ಹಾಗೆಯೇ ಇತ್ತು, ಹೂವೆಲ್ಲ ಇಟ್ಟಿರೋವಂಥದ್ದು ಎಲ್ಲನೂ ತೆಗೆದ್ಬಿಟ್ಟು ನೋಡಿ, ಹೊಸಲು ಮತ್ತು ತುಳಸಿ ಗಿಡದ ಹತ್ರ ಎಲ್ಲ ಕ್ಲೀನಾಗಿ ಗೂಡಿಸ್ಕೊಂಡು ಆನಂತರ ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಈಗಂತೂ ತುಂಬಾ ಚಳಿ ಇದೆ ಅಂತಲೇ ಹೇಳ್ಬೋದು. ಹೊರಗಡೆ ಹಾಗೆಯೇ ಬರಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಚಳಿ ಇದೆ. ತುಂಬ ಒಂಥರ ಕೈ ಕಾಲುಗಳೆಲ್ಲ ಹಾಗೆಯೇ ಹಿಡ್ದಂಗೆ ಆಗುತ್ತೆ, ಅಷ್ಟೊಂದು ಚಳಿ ಇದೆ. ಆದರೂ ಕೂಡ ವಾರದ ದಿನಗಳಲ್ಲಿ ಎದ್ದು ಬೆಳಗ್ಗೆನೇ ಮಾಡ್ಕೊಳ್ಳೋದ್ರಿಂದ ಉಳಿದಿರೋಂಥ ಕೆಲಸಗಳನ್ನು ಮಾಡ್ಕೊಳ್ಬೋದು. ಜೊತೆಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋರು ಇರೋದ್ರಿಂದ ಬೆಳಗಿನ ತಿಂಡಿ ಎಲ್ಲ ಆಗಬೇಕು, ಜೊತೆಗೆ ದೇವರೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಆಗಬೇಕು. ಅದ್ರ ಜೊತೆಗೆ ಒರೆಸೋದು ಗುಡಿಸೋದು ಇದೆಲ್ಲ ಕೂಡ ಮಾಡಿಕೊಂಡು ಆಮೇಲೇನು ಪೂಜೆ ಅದೆಲ್ಲ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಅಲ್ವಾ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ವಾರದ ದಿನಗಳಲ್ಲಿ. ದಿನಾನೂ ಎದ್ದಿರ್ತೀನಿ, ಆದರೂ ಕೂಡ ವಾರದ ದಿನಗಳಲ್ಲಿ ಸ್ವಲ್ಪ ಒಂದು 3:45 ಹಂಗೆ 3:15 ಹಂಗೆ ಹೀಗೇ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಅದ್ರ ಜೊತೆಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲನೂ ಗುಡಿಸಿ ಒರೆಸಿದಾದ್ಮೇಲೆ ಹೊಸ್ಲಿಗೆ ಮತ್ತು ಈ ಒಂದು ತುಳಸಿ ಗಿಡದ ಹತ್ರ ಎಲ್ಲನೂ ರಂಗೋಲಿ ಹಾಕಿದ್ದಾಯಿತು. ಇನ್ನು ಹೂಗಳು ಕೂಡ ಎಷ್ಟೊಂದು ಅರಳಿದೆ ನೋಡಿದ್ರಲ್ಲ, ಅದನ್ನೆಲ್ಲ ಆಮೇಲೆ ಕಿತ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಮುಂದ್ಗಡೆ ಬಾಗಿಲೆಲ್ಲ ಹಾಕಿಬಿಟ್ಟು ಮತ್ತೆ ಒಳಗಡೆ ಬಂದೆ ನಾನು. ಇನ್ನು 4 ಗಂಟೆ ಆಗಿರೋದ್ರಿಂದ ಅಷ್ಟು ನಾನು ತುಂಬ ಗಲಾಟೆ ಎಲ್ಲ ಮಾಡ್ತಾಯಿದ್ರಿ, ಎಲ್ಲರೂ ಎದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊಳ್ಬೇಕು. ಯಾಕಂದರೆ ನಾನು ಎದ್ದಿದ್ದೀನಿ ಅಂಥೇಳಿ ಎಲ್ಲರೂ ಎದ್ದು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಂದಂತೂ ಕೆಲಸ ಇರತ್ತೆ, ಬೇಗ ಎದ್ಬಿಟ್ಟಿರ್ತೀನಿ. ಇನ್ನು ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಿಧಾನವಾಗಿ ಸ್ವಲ್ಪ ಸೌಂಡೆಲ್ಲ ಕಡಿಮೆ ಮಾಡಿಕೊಂಡು ನಾನು ವ್ಲಾಗನ್ನು ಅಂದರೆ ವಿಡಿಯೋನ ರೆಕಾರ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಮನೆಗೆ ಮೊದಲು ಬಂದ ತಕ್ಷಣವೇ ಕಿಟಕಿಗಳೇನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಡ್ತೀನಿ. ಅಂದರೆ ಹೊರಗಡೆಯಿಂದ ಫ್ರೆಶ್ ಗಾಳಿ ಬಂದರೆ ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಅಡುಗೆ ಮನೆ ಅಷ್ಟು ಸ್ಮೆಲ್ ಕೂಡ ಇರೋದಿಲ್ಲ, ಒಳ್ಳೆ ಗಾಳಿ ಕೂಡ ಒಳಗಡೆ ಬರ್ತಾ ಇರುತ್ತೆ. ಆನಂತರ ರಾತ್ರಿನೇ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ. ಆನಂತರ ನೀಟಾಗಿ ಎಲ್ಲ ಕಟ್ಟೆ ಎಲ್ಲ ಮತ್ತು ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ. ಜೊತೆಗೆ ಉಳಿದಿರೋಂಥ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲು ಇದನ್ನು ಮಾಡ್ಕೊಂಡ್ಬಿಡ್ತೀನಿ. ಆನಂತರ ಮೊದಲು ಮನೆ ಗುಡಿಸ್ಕೊಂಡ್ಬಿಡ್ತೀನಿ ಎಲ್ಲ ನೀಟಾಗಿ. ಅಂದರೆ ನಾನು ರಾತ್ರಿಯೇ ಈ ರೀತಿ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಬೇಕು ಅನ್ನೋವಂಥ ದಿನ ಸ್ವಲ್ಪ ಮನೆ ಕ್ಲೀನಾಗಿಯೇ ಇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ಕಸಗಳು ಹಾಕುವಂಥದ್ದು ಅಥವಾ ಬಟ್ಟೆಗಳು ಪಾತ್ರೆ ಇದನ್ನೆಲ್ಲ ಬಿಡೋದಿಲ್ಲ, ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ನೀಟಾಗಿ ಇಟ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಅಂತೂ ಕಂಪ್ಲೀಟಾಗಿ ಕ್ಲೀನಾಗಿಯೇ ಇರುತ್ತೆ, ಗುಡಿಸೋರ್ಸೋದೊಂದು ಬಾಕಿ ಇರುತ್ತೆ. ಹಾಗಾಗಿ ಇಡೀ ಮನೆಯನ್ನೆಲ್ಲ ನಾನು ನೀಟಾಗಿ ಗುಡಿಸಿದ್ದಾಯಿತು. ಈಗ ನೀಟಾಗಿ ಎಲ್ಲನೂ ಕೂಡ ನೆಲನ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನಾವು ಸ್ವಲ್ಪ ಮನೇನ ರಾತ್ರಿಯೇ ಅಥವಾ ಹಿಂದಿನ ದಿನವೇ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ತೀವಿ ಅನ್ನುವಂಥ ಸಮಯದಲ್ಲಿ ನಮ್ಗೆ ಅಷ್ಟು ಕೆಲಸ ಅನಿಸೋದಿಲ್ಲ. ಎಲ್ಲನೂ ಕ್ಲೀನಾಗಿತ್ತು ಅಂದರೆ ನಿಧಾನವಾಗಿಯೇ ಎಲ್ಲನೂ ಆರಾಮಾಗಿ ಮಾಡ್ಕೊಳ್ಬೋದು ಕೆಲಸಗಳನ್ನು. ನೋಡಿ, ಇಡೀ ಮನೆ ಒರೆಸಿ ಆನಂತರ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಕೂಡ ಮಾಡಿಕೊಂಡು ಬಂದೆ. ಆಮೇಲೆ ನಾನು ದೇವ್ರ ಸಾಮಾನುಗಳೇನಿತ್ತು ಎಲ್ಲನೂ ನೀಟಾಗಿ ಎಲ್ಲ ತಂದಿಟ್ಕೊಂಡು ಮೊದಲು ಅರಿಶಿನ ಕುಂಕುಮ ಎಲ್ಲ ಏನು ಹಚ್ಚಿರ್ತೀನಿ ಎಲ್ಲನೂ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆನಂತರ ಸಬೀನ ಮತ್ತು ನಾನು ಕೆಲವೊಮ್ಮೆ ನಿಂಬೆಹಣ್ಣು ಹಾಕ್ಕೊಳ್ತೀನಿ, ಕೆಲವೊಮ್ಮೆ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಹಾಕಿದಾಗ ವಾರಗಳು ನಾನು ಇವತ್ತು ಶನಿವಾರ ತೊಳೆದಿದ್ದೀನಿ ಅಂದರೆ ನೆಕ್ಸ್ಟ್ ಶನಿವಾರದವರೆಗೂ ನಾನು ಯಾವ ರೀತಿಯಾಗಿ ತೊಳೆದಿಟ್ಟಿರ್ತೀನೋ ಅದೇ ರೀತಿಯಾಗಿರುತ್ತೆ. ಕಳಸ ಎಲ್ಲ ದೇವ್ರುಗಳೆಲ್ಲ ತುಂಬ ಕ್ಲೀನಾಗಿರುತ್ತೆ, ಎಲ್ಲೂ ಕೂಡ ಒಂದು ಸಣ್ಣ ಚುಕ್ಕಿನೂ ಬಂದಿರೋದಿಲ್ಲ. ಹಾಗಾಗಿ ಈಗೀಗ ನಾನು ಸ್ವಲ್ಪ ನಿಂಬೆಹಣ್ಣನ್ನೇ ಈ ರೀತಿ ತೊಳಿಲಿಕ್ಕೆ ಬಳಸ್ತಾ ಇದ್ದೀನಿ. ಸಬೀನ ಮತ್ತು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ದೇವರ ವಿಗ್ರಹಗಳ
ವಿಗ್ರಹಗಳಾಗಿರ್ಬೋದು, ದೀಪಗಳು, ತಟ್ಟೆ ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಚೆನ್ನಾಗಿ ಉಜ್ಜಿ ಉಜ್ಜಿ ನೀಟಾಗಿ ತೊಳ್ಕೊಳ್ತೀನಿ. ಹುಣಸೆಹಣ್ಣು ಹಾಕ್ದಾಗೂ ಕೂಡ ಕ್ಲೀನ್ ಆಗುತ್ತೆ, ಆದರೆ ಅಲ್ಲಲ್ಲಿ ಚುಕ್ಕಿಗಳು ಹಾಗೇ ಇರುತ್ತೆ. ಆದರೆ ನಿಂಬೆಹಣ್ಣು ಹಾಕಿದಾಗ ತುಂಬ ಕ್ಲೀನಾಗಿರುತ್ತೆ. ನೋಡಿ ತಾಮ್ರದ ಚೊಂಬು ಯಾವ ರೀತಿಯ ಫಳಫಳ ಅಂತೇಳಿ ಹೊಳಿತಾ ಇದೆ. ಈ ರೀತಿ ತುಂಬ ಕ್ಲೀನಾಗಿರುತ್ತೆ. ಜೊತೆಗೆ ವಾರಗಳವರೆಗೂ ಹಾಗೇ ಇರುತ್ತೆ ಅದು ಇಡೀ ವಾರ. ನಾನು ಎಲ್ಲನೂ ತೊಳೆಯೋಲ್ಲ. ಪ್ರತಿದಿನ ಏನು ದೀಪ ಮತ್ತು ತಟ್ಟೆ ಏನಿರುತ್ತೆ ಅದು ಮಾತ್ರ ಪ್ರತಿದಿನ ತೊಳೆದ್ಬಿಟ್ಟು ಪೂಜೆ ಮಾಡುವಂಥದ್ದು. ಇನ್ನು ವಿಗ್ರಹಗಳಾಗಿರ್ಬೋದು, ಕಳಸ ಆಗಿರ್ಬೋದು ಎಲ್ಲವನ್ನು ವಾರಕ್ಕೊಮ್ಮೆನೇ ನಾನು ತೊಳೆಯೋದು. ಹಾಗಾಗಿ ನೋಡಿ ವಾರಗಳವರೆಗೂ ಹೀಗೇ ಇರ್ತವೆ. ನಾನು ಇವತ್ತು ಯಾವ ರೀತಿ ತೊಳೆದಿದ್ದೀನೋ ಅದೇ ರೀತಿಯಾಗಿರುತ್ತೆ. ಹಾಗಾಗಿ ಹೆಚ್ಚಾಗಿ ನಾನು ನಿಂಬೆಹಣ್ಣನ್ನು ಬಳಸ್ತೀನಿ. ಇನ್ನು ಎಲ್ಲ ತೊಳೆದಾದ್ಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಅದನ್ನು ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಎಲ್ಲನೂ. ಇನ್ನು ಈ ಕಡೆ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಹೆಚ್ಚು ಫೋಟೋಗಳನ್ನು ಇಟ್ಕೊಂಡಿಲ್ಲ. ಮನೆ ದೇವ್ರದ್ದು ಏನಿದೆ ಅದೊಂದು ಫೋಟೋ ಇದೆ. ಹಾಗಾಗಿ ತುಂಬ ನನಗೆ ಇಲ್ಲಿ ಸಮಯ ಹಿಡಿಯೋದಿಲ್ಲ. ಏನು ದೇವ್ರ ಸಾಮಾನು ಇರುತ್ತೆ ಅದು ತೊಳಿಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಇನ್ನು ಕೆಳಗಡೆ ನೆಲ ಏನಿದೆ ಮೊದಲು ಸೋಪ್ ಪೌಡ್ರಲ್ಲಿ ಒರೆಸ್ಬಿಟ್ಟು ಆನಂತರ ನಾನು ಸ್ವಲ್ಪ ನೀರಿಗೆ ಅರಿಶಿನ ಹಾಕಿಬಿಟ್ಟು ಒರೆಸ್ತೀನಿ. ಇದರಿಂದ ನೊಣಗಳು, ಇರುವೆಗಳು ಆ ರೀತಿ ಏನು ಬರೋದಿಲ್ಲ, ಹುಳಗಳೇನು ಬರೋದಿಲ್ಲ. ದೇವ್ರ ಮನೆಯಲ್ಲಿ ಕ್ಲೀನಾಗಿರುತ್ತೆ. ವಾರಕ್ಕೊಮ್ಮೆ ಖಂಡಿತ ಈ ರೀತಿ ಮಾಡ್ಕೊಳ್ತೀನಿ. ಇನ್ನು ಇವತ್ತು ನಮ್ಮ ಗಿಡದಲ್ಲಿ ಏನು ಹೂ ಬಿಟ್ಟಿತ್ತು ಅದನ್ನೆಲ್ಲ ನೋಡಿ ನಾನು ತೊಗೊಂಡು ಬಂದು ಕಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ವಿಗ್ರಹಕ್ಕೆ ಹಾಕೋಣ ಅಂತೇಳಿ. ಇಷ್ಟು ಹೂವು ಇವತ್ತು ನಮ್ಮ ಗಿಡದಲ್ಲಿ ಸಿಕ್ಕಿದೆ. ಇನ್ನು ಎಲ್ಲನೂ ರೆಡಿ ಮಾಡಿದೆ. ಪೂಜೆಗೆಲ್ಲ ರೆಡಿ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೂಗಳನ್ನೆಲ್ಲ ಇಟ್ಟು ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸ್ವಲ್ಪ ಪ್ರಸಾದಕ್ಕೆ ನಾನಿಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡೋಣ ಅಂಥೇಳಿ ಪೊಂಗಲನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ, ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ತೊಳೆದು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಆನಂತರ ಅದೇ ಅಳತೆಯಲ್ಲೇ ನಾನು ಸ್ವಲ್ಪ ಅಕ್ಕಿನೂ ಕೂಡ ಚೆನ್ನಾಗಿ ತೊಳೆದಿದ್ದೀನಿ, ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ, ಜೊತೆಗೆ ಹಸಿ ವಾಸನೆ ಕೂಡ ಬರೋದಿಲ್ಲ. ಇನ್ನು ಅದಕ್ಕೆ 3ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾವೇನು ಅಕ್ಕಿ ಬೇಳೆ ತೊಗೊಂಡಿದ್ದೀವಲ್ಲ ಅದರ 3 ಪಟ್ಟಷ್ಟು ನೀರನ್ನು ಹಾಕಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದಾಗಿದೆ. ಈಗ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ. ಆನಂತರ ಒಂದು 3 ಕಪ್ ಆಗೋಷ್ಟು ನಾನಿಲ್ಲಿ ಮತ್ತೆ ಕಾಯಿ ಹಾಲೇನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಪೊಂಗಲಿಗೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಕಾಯಿ ತುರಿ ಹಾಕೋದಕ್ಕಿಂತ ಹಸಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ರೀಮ್ ರೀತಿ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆನಂತರ ನಿಮಗೆ ಸಿಹಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲವನ್ನು ನಾನಿಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಬೆಲ್ಲದಲ್ಲಿ, ಹಾಗಾಗಿ ಅದನ್ನು ಕರಗಿಸಿ ಆ ಬೆಲ್ಲದ ನೀರನ್ನೇ ನಾನಿಲ್ಲಿ ಹಾಕ್ಕೊಳ್ಳೋದು. ಕೊನೆಯಲ್ಲಿ ಏಲಕ್ಕಿ, ಒಂದು 4 ಲವಂಗ ಇದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರು, ಲವಂಗ ಹಾಕಿ ಒಂದು ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿರೋಂಥ ಅಂದರೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕುದಿ ಬಂದರೆ ಪೊಂಗಲ್ ಅನ್ನುವಂಥದ್ದು ರೆಡಿ ಆಯಿತು. ನೈವೇದ್ಯಕ್ಕೆ ರೆಡಿ ಮಾಡಿದ್ದ ಆದಮೇಲೆ ನಾನಿಲ್ಲಿ ಏನು ಸ್ವೀಟ್ ಏನಿರುತ್ತೆ ಅದನ್ನು ನೈವೇದ್ಯಕ್ಕೆ ಅಂತೇಳಿ ತೊಗೊಂಡು ಬಂದು ದೀಪನ ಹಚ್ಚುತ್ತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿದ್ದೆ. ಹೊರಗಡೆ ಹೊಸ್ಲಿಗೂ ಕೂಡ ರಂಗೋಲಿ ಎಲ್ಲ ಹಾಕಿದ್ನಲ್ವ, ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು, ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಆನಂತರ ಪೂಜೆಯನ್ನು ಮಾಡ್ಕೊಂಡಿದ್ದಾಯಿತು. ಇಡೀ ನಾನು ದೇವ್ರ ಮನೆ ಮತ್ತು ಹೊರಗಡೆ ಹೊಸ್ಲು ಮತ್ತು ಎಲ್ಲನೂ ತುಳಸಿ ಗಿಡ ಎಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡಿ ಬಂದಿದ್ದಾಯಿತು. ಮಾಡಿ ಬರೋಷ್ಟರಲ್ಲಿ ಹತ್ತತ್ರ 6:30 7 ಗಂಟೆ ಆಗೋಗಿತ್ತು. ಇನ್ನು ಅಡುಗೆ ಮನೆಗೆ ಬಂದ ತಕ್ಷಣ ಮೊದಲು ಮಾಡುವಂಥ ಕೆಲಸ ಹಾಲು ಕಾಯಿಸೋದಲ್ವ, ಹಾಗಾಗಿ ಹಾಲು ಇತ್ತು ತಂದಿರೋವಂಥದ್ದು ಅದನ್ನೇ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಹಿಂದಿನ ದಿನವೇ ರಾತ್ರಿನೇ ರುಬ್ಬಿಟ್ಟಿರೋವಂಥ ಹಿಟ್ಟು ತುಂಬ ಚೆನ್ನಾಗಿ ಹುದುಗ್ ಬಂದಿತ್ತು. ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗಿಟ್ಟು ಇನ್ನು ಈ ಕಡೆ ಇಡ್ಲಿಗೆ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ತೊಗರಿ ಬೇಳೆನ ಹಾಕಿದ್ದೀನಿ, ಒಂದು 3 ಟೊಮೊಟೊನ ಕಟ್ ಮಾಡಿ ಹಾಕಿ, ಒಂದು 2ರಿಂದ 3 ಒಣಮೆಣಸು, ಸ್ವಲ್ಪ ಅರಿಶಿನದ ಪೌಡ್ರು, ಸ್ವಲ್ಪ ಎಣ್ಣೆ ಕೂಡ ಹಾಕಿಬಿಟ್ಟು ಅದು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು 3ರಿಂದ 4 ವಿಷಲ್ ತೊಗೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಆನಂತರ ಅದು ಕೂಗೋ ಅಷ್ಟರಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು, ಕುಡೀರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ಆದರೆ ನನಗೆ ಅಭ್ಯಾಸ ಇದೆ. ಹಾಗಾಗಿ ನಾನು ಕಂಪಲ್ಸರಿಯಾಗಿ ಅದರಲ್ಲೂ ಬೇಗ ಎದ್ದ ದಿನ ನಾನು ಕಾಫಿನ ಬೇಗನೆ ಕುಡಿತೀನಿ. ಖಂಡಿತ ಇದನ್ನು ಎಲ್ಲರೂ ಮಾಡಬೇಕು ಅಂತೇಳಿ ನಾನಿಲ್ಲಿ ಹೇಳ್ತಾ ಇಲ್ಲ. ಆನಂತರ ಬೇಳೆ ಚೆನ್ನಾಗಿ ಬೆಂದಿತ್ತು, ಅದನ್ನು ಚೆನ್ನಾಗಿ ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆನಂತರ ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ
ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡಾದಮೇಲೆ ಸಾಂಬಾರು ಈರುಳ್ಳಿ ಇತ್ತು ಇಡ್ಲಿ ಸಾಂಬಾರು ಮಾಡೋ ಅಂಥದ್ದು ಅದನ್ನು ಹಾಕಿಬಿಟ್ಟು ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಬೇಳೆ ಏನಿತ್ತಲ್ಲ ಅದನ್ನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಳಿ ಸಾರು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ತಿಳಿ ಸಾರು ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೊಳ್ತೀನಿ, ಜೊತೆಗೆ ಇಡ್ಲಿ ಸಾಂಬಾರಿಗೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಿಮಗೆ ಹೋಟೆಲ್ನಲ್ಲಿ ಏನು ಸಾಂಬಾರು ಕೊಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಇದರಿಂದ ಆ ಒಂದು ಹುಳಿ ಅನ್ನುವಂಥದ್ದು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕೋದ್ರಿಂದ ಹುಳಿ ಸಿಹಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 2-3 ಕುದಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರೋವಂಥ, ಅದರಲ್ಲೂ ಹೋಟೆಲ್ನಲ್ಲಿ ನಾವು ಏನು ಸಾಂಬಾರುಗಳನ್ನೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಕೊಡುವಂಥ ಒಂದು ಇಡ್ಲಿ ಸಾಂಬಾರು ಅನ್ನುವಂಥದ್ದು ರೆಡಿ ಆಗುತ್ತೆ. ಇದನ್ನು ನೀವು ಸೆಟ್ ದೋಸೆಗೂ ಮಾಡ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸೆಟ್ ದೋಸೆಗೂ ಆಗುತ್ತೆ, ಅಥವಾ ತಟ್ಟೆ ಇಡ್ಲಿ ಏನು ಮಾಡ್ಕೊಳ್ತೀವಲ್ಲ ಅದಕ್ಕೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾಗಿರೋವಂಥ ಘಮ ಘಮ ಅನ್ನುವಂಥ ಒಂದು ಇಡ್ಲಿ ಸಾಂಬಾರು ಅನ್ನುವಂಥದ್ದು ರೆಡಿ ಆಗುತ್ತೆ. ಇದಾಗಿದೆ ಈಗ. ಇದಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಸಮಯ ಆಗಿತ್ತು, ಹಾಗಾಗಿ ಇಡ್ಲಿನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಹತ್ತತ್ರ ಒಂದು 17 ಇಡ್ಲಿ ಒಮ್ಮೆಲೇ ಬೇಯುತ್ತೆ. ಸ್ವಲ್ಪ ದೊಡ್ಡ ಇಡ್ಲಿ ಪಾತ್ರೆನೇ ಅಂತಲೇ ಹೇಳ್ಬೋದು. ಇದನ್ನು ನಾವು ಒಮ್ಮೆ ಬೇಯಿಸಿದ್ರೆ ಮಕ್ಳಿಗೆ ತಿನ್ನಲಿಕ್ಕೆ ಲಂಚ್ ಬಾಕ್ಸಿಗೆ, ಜೊತೆಗೆ ನಮಗೂ ಕೂಡ ಒಬ್ಬರಿಗೆ ಕಂಪ್ಲೀಟಾಗಿ ಆಗುತ್ತೆ ಅಷ್ಟು ಇಡ್ಲಿ ಒಮ್ಮೆಲೇ ಬೇಯುತ್ತೆ. ಇನ್ನು ಈ ಕಡೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಇಡ್ಲಿ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ತಲೆನ ಬಾಚ್ತಾ ಇದ್ದೀನಿ. ಇಬ್ರಿಗೂ ಕೂಡ ಈ ರೀತಿ 2 ಜಡೆ ಹಾಕಬೇಕು. ಅದರಲ್ಲೂ ಸಮಯ ಇಲ್ಲ ಅಂದಾಗ ತುಂಬ ಗಡಿಬಿಡಿ ಅನಿಸುತ್ತೆ. ಹಾಗಾಗಿ ತುಂಬ ಉದ್ದ ಇತ್ತು ಕೂದಲು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಒಂದು 2-3 ಕಾಲು ಹಾಕುವಷ್ಟು ಮಾತ್ರ ಕೂದಲನ್ನು ಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ತುಂಬ ಕಡಿಮೆನೇ ಲೆಂತ್ ಇರೋ ಹಾಗೆ ಕಟ್ ಮಾಡಿಸಿದ್ದೀನಿ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಗಡಿಬಿಡಿನಲ್ಲಿ ಈ ರೀತಿ ಜಡೆಗಳನ್ನು ಹಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೆಂತನ್ನು ಕಡಿಮೆ ಮಾಡಿನೇ ಕೂದಲನ್ನು ಕಟ್ ಮಾಡಿದ್ದೀನಿ. ಇನ್ನು ಮಕ್ಕಳಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಆನಂತರ ಲಂಚ್ ಬಾಕ್ಸಿಗೂ ಕೂಡ ಹಾಕ್ತಾಯಿದ್ದೀನಿ. ಸಾಂಬಾರು ಬೇಡ ಅಂದ್ಲು, ಹಾಗಾಗಿ ನಾನಿಲ್ಲಿ ಚಟ್ನಿ ಏನು ಮಾಡಿದ್ದೆ ಅದನ್ನೇ ಬಾಕ್ಸಿಗೆ ಹಾಕಿದ್ದೀನಿ. ನೋಡಿ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಆನಂತರ ನಾನು ಹಿಂದಿನ ದಿನವೇ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟು ಬೇರೆ ಹೊಸದನ್ನು ಹಾಸಿದ್ದೆ. ಹಾಗಾಗಿ ಬೆಳಗ್ಗೆನೇ ಮಿಷಿನ್ನಿಗೆ ಹಾಕಿಬಿಟ್ಟಿದ್ದೆ. ಎಲ್ಲ ಕೆಲಸ ಆಗೋಷ್ಟರಲ್ಲಿ ಅದು ಕೂಡ ಆಗಿತ್ತು. ಹಾಗಾಗಿ ಮೊದಲು ಅದನ್ನು ಮೇಲ್ಗಡೆ ಒಣಗಾಕೋಣ ಅಂತೇಳಿ ಹೋಗಿದ್ದೆ. ತುಂಬ ಬಿಸಿಲಿರುತ್ತಲ್ಲ, ಮಧ್ಯಾಹ್ನದಷ್ಟೊತ್ತಿಗೆ ಒಣಗಿಬಿಡುತ್ತೆ. ಇಲ್ಲೇ ಕೆಳಗಡೆ ಬಟ್ಟೆ ಹಾಕೋ ಹತ್ರ ಹಾಕ್ಬಿಟ್ರೆ ನಾವು ರೆಗ್ಯುಲರಾಗಿ ಬಳಸೋವಂಥ ಬಟ್ಟೆ ಅಂದರೆ ಡೈಲಿ ಯೂಸ್ ಬಟ್ಟೆಗಳನ್ನು ಹಾಕ್ಲಿಕ್ಕೆ ಜಾಗ ಆಗೋದಿಲ್ಲ. ಹಾಗಾಗಿ ಟೆರಸ್ ಮೇಲ್ಗಡೆ ಹೋಗಿದ್ದೆ. ನನ್ನ ಮಗಳಿಗೆ ತಲೆ ಬಾಚಿದ್ದೆ, ಬಾಚಿನ್ಗೆ ತಲೆನಲ್ಲಿ ಹಾಗೇ ಇಟ್ಕೊಂಡು ಹೋಗಿದ್ದೀನಿ. ಈಗ ನೋಡ್ತಾ ಇದ್ದೀನಿ ವಿಡಿಯೋದಲ್ಲಿ ಕಾಣ್ತಾ ಇದೆ, ವಿಡಿಯೋ ಏನು ನಾನು ಎಡಿಟ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀನಿ, ಅಯ್ಯೋ ಬಾಚಿನ್ಗೆ ಹಾಗೇ ಇದೆ ಅಂಥೇಳಿ. ಇನ್ನು ಎಲ್ಲದಕ್ಕೂ ಕೂಡ ಕ್ಲಿಪ್ಪನ್ನು ಹಾಕ್ಬಿಟ್ಟು ಅದು ಒಣ್ಕೊಳತ್ತೆ ಅಂಥೇಳಿ ಕೆಳಗಡೆ ಬಂದೆ ನಾನು. ನೋಡಿ ಇದಷ್ಟು ಮಿಷಿನಿಗೆ ಹಾಕಿರೋಂಥ ಒಂದು ಬಟ್ಟೆಗಳನ್ನು ಒಣಗಾಕಿದ್ದಾಯಿತು. ಈ ರೀತಿ ಹಾಸಿಗೆ ನಿಮ್ಮಿನ ಕವರ್ ಆಗಿರ್ಬೋದು ಅಥವಾ ಮ್ಯಾಟ್ಗಳನ್ನು ವಾರದ ದಿನ ತೊಳ್ಕೊಳ್ಳೋದ್ರಿಂದ ತುಂಬ ಸಮಾಧಾನ ಅನಿಸುತ್ತೆ. ಮನೆ ಕೂಡ ತುಂಬಾ ಕ್ಲೀನಾಗಿರೋ ರೀತಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಇಡ್ಲಿ ಎಲ್ಲ ಮಾಡಿದ್ನಲ್ಲ, ಆ ಪಾತ್ರೆಗಳೇನಿತ್ತು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ನಾನಿಲ್ಲಿ ತಿಂಡಿಯನ್ನು ತಿಂತಾಯಿದ್ದೀನಿ. ನಮ್ಮ ಮನೆಯವರಿಗೆ ಮತ್ತು ನನಗೆ ತಿಂಡಿನ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ, ಚಟ್ನಿ, ಸಾಂಬಾರು, ಪೊಂಗಲ್ಲು, ಬೆಳಗಿನ ಕಾಫಿ ಕೂಡ ಕುಡಿದಿದ್ನಲ್ಲ, ಹಾಗಾಗಿ ಸ್ವೀಟ್ ಏನು ಬೇಡ ಅಂತಂದು ನಾನಿಲ್ಲಿ ಇಡ್ಲಿನ ಹಾಕ್ಕೊಂಡಿದ್ದೀನಿ. ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು. ಇದರ ನಿಮಗೆ ರೆಸಿಪಿ ಏನಾದರೂ ಬೇಕಿತ್ತು ಅಂದರೆ ಸುಮಾರಷ್ಟು ಇಡ್ಲಿ ರೆಸಿಪಿಗಳನ್ನು ಹಾಕಿದ್ದೀನಿ ನಾನು, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ರವೆ ಇಡ್ಲಿ ಆಗಿರ್ಬೋದು ಅಥವಾ ಈ ರೀತಿ ಅಕ್ಕಿ ಇಡ್ಲಿ ಎಲ್ಲದರ ರೆಸಿಪಿ ಇದೆ. ತಟ್ಟೆ ಇಡ್ಲಿದು ಕೂಡ ಇದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು ತಿಂಡಿ ಎಲ್ಲ ತಿಂದು ಸ್ವಲ್ಪ ರೆಡಿಗೆ ಆಗಿಬಿಟ್ಟು ಹೊರಗಡೆ ಹೋಗಬೇಕಿತ್ತು. ನಮ್ಮದು ರಿಲೇಷನ್ ಒಬ್ಬರಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತಂದರು. ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ತಿಂಡಿನ ಬಾಕ್ಸಿಗೆ ಹಾಕ್ಕೊಂಡು ನಾವು ರೆಡಿಯಾಗಿ ಹೊರಟಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬಂದ ಮೇಲೆ ಸಾಧ್ಯ ಆಯಿತು ಅಂದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ 4 ನಾನು ಎದ್ದಿದ್ದು ಹತ್ತತ್ರ 3:30 ಹಂಗೆ ಅಂತಲೇ ಹೇಳ್ಬೋದು. 3:30ಯಿಂದ ಈಗ 11:30 12 ಗಂಟೆ ಆಗಿದೆ. ಇಲ್ಲಿವರೆಗೂ ನನ್ನ ಈ ಒಂದು ಪುಟ್ಟ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.